ನಮಸ್ತೆ. ಇವತ್ತು ತೋತಾಪುರಿ ಮಾವಿನಕಾಯಿಯಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 3 ತೋತಾಪುರಿ ಮಾವಿನಕಾಯಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 6 ಸ್ಪೂನ್ನಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ. ದೊಡ್ಡ ಸ್ಪೂನಲ್ಲಿ 6 ಸ್ಪೂನ್ನಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ. 6 ಸ್ಪೂನ್ನಷ್ಟು ಮೆಂತೆಯನ್ನು ತೆಗೆದುಕೊಂಡಿದ್ದೇನೆ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ. 6 ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. 6 ಸ್ಪೂನ್ನಷ್ಟು ಸಾಸಿವೆಯನ್ನು ತೆಗೆದುಕೊಂಡಿದ್ದೇನೆ. 1 ಕುಡಿತೆ ಆಗುವಷ್ಟು ಎಳ್ಳೆಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ, 1 ಚಿಕ್ಕ ಗ್ಲಾಸ್ ಎಳ್ಳೆಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಎಣ್ಣೆ ನಿಮಗೆ ಬೇಕಾದಷ್ಟು ಹಾಕಬಹುದು. ಹೆಚ್ಚು ಎಣ್ಣೆ ಹಾಕಿದಷ್ಟು ಉಪ್ಪಿನಕಾಯಿಯ ಬಾಳಿಕೆ ಹೆಚ್ಚಾಗ್ತದೆ, ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡ್ತದೆ. ಒಗ್ಗರಣೆ ಹಾಕಿ ಎಣ್ಣೆಯನ್ನು ಹಾಕ್ಕೊಳ್ಳುವುದು. ಇದನ್ನು ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಖಾರಕ್ಕೆ 30 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನಾನು ಖಾರ ಪುಡಿಯನ್ನು ಉಪಯೋಗಿಸ್ತಾ ಇಲ್ಲ, ಕೆಂಪು ಮೆಣಸನ್ನೇ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಸಾಸಿವೆ ಮತ್ತು ಮೆಂತೆಯನ್ನು ಹುರಿದುಕೊಳ್ಬೇಕು. ಈ ಥರ ಚೆನ್ನಾಗಿ ಹುರಿದುಕೊಂಡು ಒಳ್ಳೆ ಪರಿಮಳ ಬಂದಾಗ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು. ಇನ್ನು ನಾನು ಬ್ಯಾಡಗಿ ಮೆಣಸನ್ನು ಹುರ್ಕೊಳ್ತೇನೆ. ಆಮೇಲೆ ಹುರಿದ ಎಲ್ಲ ಪದಾರ್ಥಗಳನ್ನು ಜೊತೆಯಾಗಿ ಪುಡಿ ಮಾಡಿಕೊಳ್ಳೋದು. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಈ ಥರ ಚೆನ್ನಾಗಿ ಹುರಿದುಕೊಳ್ಬೇಕು. ಮೆಂತೆ, ಸಾಸಿವೆ ಮತ್ತು ಮೆಣಸು ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು. ಈಗ ಮೆಂತೆ, ಸಾಸಿವೆ ಮತ್ತು ಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಪುಡಿ ಮಾಡಿಕೊಂಡ್ರೆ ಆಯಿತು. ಈಗ ಮಾವಿನಕಾಯಿ ತುಂಡಿಗೆ ಈ ಎಲ್ಲ ಪದಾರ್ಥಗಳನ್ನು ಒಂದೊಂದೇ ಹಾಕ್ಕೊಳ್ಬೇಕು. ಮೊದಲಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಇದಕ್ಕೆ ಮಾಡಿಟ್ಟ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ.
ನಾನು ಎಳ್ಳೆಣ್ಣೆಯನ್ನು ಉಪಯೋಗಿಸಿದ್ದೇನೆ. ನೀವು ಬೇಕಿದ್ದರೆ ನೆಲಗಡಲೆ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬಹುದು, ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬಹುದು. ಈಗ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಒಗ್ಗರಣೆ ಆದ ತಕ್ಷಣ ಇದನ್ನು ಉಪ್ಪಿನಕಾಯಿಗೆ, ಬೆರೆಸಿಟ್ಟಂಥ ಉಪ್ಪಿನಕಾಯಿಗೆ ಹಾಕ್ಕೊಳ್ಳುವಂಥದ್ದು. ಒಗ್ಗರಣೆ ಹಾಕಿ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅಡಿಯಿಂದ ಮೇಲೆವರೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಉಪ್ಪಿನಕಾಯಿಯನ್ನು ಮುಚ್ಚಳ ಮುಚ್ಚಿ 1 ದಿನ ಬಿಡಬೇಕು. ಆಗ ಅದು ಸರಿಯಾಗಿ ಸೆಟ್ ಆಗ್ತದೆ. ನಾನು ಈಗ 11 ಗಂಟೆ ಹೊತ್ತಿಗೆ ಇದನ್ನು ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ 1 ದಿನ ಬಿಡ್ತೇನೆ. ಬೆಳ್ಳುಳ್ಳಿ ಬೇಕಿದ್ದರೆ ಹಾಕ್ಕೊಳ್ಬಹುದು, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಮರುದಿನ ಮುಚ್ಚಳ ತೆಗೆದು ನೋಡ್ತಾ ಇದ್ದೇನೆ. ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಇದನ್ನು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿಕೊಳ್ಬಹುದು. ಈ ಉಪ್ಪಿನಕಾಯಿ ಮೊಸರನ್ನದೊಂದಿಗೆ, ಚಪಾತಿಯೊಂದಿಗೆ, ರೊಟ್ಟಿಯೊಂದಿಗೆ ತಿನ್ನಲು ಬಹಳ ರುಚಿಯಾಗಿರ್ತದೆ. ನೀವು ಈ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ ನೋಡಿ. ಈ ಉಪ್ಪಿನಕಾಯಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.